ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಖರ್ಬಿ ವ್ಲಾಗ್ಸ್ ಗೈಸ್. ಇವತ್ತು ಊರಲ್ಲಿ ಹೋಳಿ ಹಬ್ಬ ಇದೆ. ಆಲ್ರೆಡಿ 3 ದಿವಸ ಮುಗಿಸಿ ಇವತ್ತು ಸೆಕೆಂಡ್ ಲಾಸ್ಟ್ ಡೇ. ಆ್ಯಕ್ಚುಲಿ ನಾನು ಬಂದಿದ್ದೆ ಲೇಟು, ಊರಿಗೆ ಲೀವ್ ಸಿಕ್ಕಿರಲಿಲ್ಲ. ಸೊ ನಿಮಗೆ ನಮ್ಮೂರಲ್ಲಿ ಹೋಳಿ ಹೇಗಾಗುತ್ತೆ, ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಎಲ್ಲರೂ ಜನ ಸಾಗರ ತುಂಬಿದ್ದಾರೆ. ಇಲ್ಲಿ ಹೋಳಿ ಮುಗಿಸಿ ನೈಟ್ ಆಗುತ್ತೆ. ನೋಡಿ, ಆ ಮರ ಇದೆಯಲ್ಲ, ಅದು ಹೋಳಿ ಮರನ ಅದು ಸ್ಟ್ರೇಟ್ ಮಾಡಿ ನಿಲ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಹೊಂಡಕ್ಕೆ ಹಾಕಿ. ಬಟ್ ಅದು ಪವರ್ ತೋರ್ಸೋಕ್ಕಾಗ್ತಿಲ್ಲ ಗೈಸ್, ಅದು ರೀಚ್ ಆಗ್ತಿಲ್ಲ ಅಲ್ಲಿ ಮೇಲ್ಗಡೆ. ಟ್ರೈ ಮಾಡ್ತಾಯಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಆಗ್ತಾಯಿಲ್ಲ ಗೈಸ್ ಅದು ಎತ್ತೋಕ್ಕೆ. ಇವಾಗ ಸೆಕೆಂಡ್ ಟ್ರೈ ಮಾಡ್ತಾಯಿದ್ದಾರೆ. ಎಲ್ಲರೂ ಮೇಲ್ ತನಕ ಎತ್ತಿದ್ದಾರೆ, ಬಟ್ ಸ್ಟ್ರೇಟ್ ಮಾಡಲಿಕ್ಕೆ ಮೇಲ್ಗಡೆ ಕೈ ಯಾರ್ದು ರೀಚ್ ಆಗ್ತಾಯಿಲ್ಲ. 2-3 ಜನ ರೀಚ್ ಆಗ್ತಾಯಿದೆ, ಅವ್ರದ್ದು ಪವರ್ ಸಾಕಾಗ್ತಿಲ್ಲ. ಸೆಕೆಂಡ್ ಅಟೆಂಪ್ಟು ಏನಾಗುತ್ತೆ ನೋಡಬೇಕು. ಆಲ್ಮೋಸ್ಟ್ ಇದು ಮಾಡಿದ್ದಾರೆ. ಅಲ್ಲಿ ಹೊಂಡ ಕೂಡ ಮುಚ್ಚಾಕಿದ್ದಾರೆ ಅನಿಸುತ್ತೆ, ಮಣ್ಣು ಹಾಕಿ. ನೋಡೋಣ. ಆಲ್ಮೋಸ್ಟ್ ಆಗಿತ್ತು ಗೈಸ್, ಆಲ್ಮೋಸ್ಟ್ ಇದು ಏನೋ ಒಂದು ಏನೋ ಜನ ಕಡಿಮೆ ಫೋರ್ಸ್ ಆಗ್ತಾಯಿದ್ದಾರೆ, ಏನೋ ಒಂದು ಮಿಸ್ಟೇಕ್ ಆಗ್ತಾಯಿದೆ. ಆಲ್ಮೋಸ್ಟ್ ಇವಾಗ ಆಗಿತ್ತು. 3rd 4th ಅಟೆಂಪ್ಟ್ ಏನೋ ಅನಿಸುತ್ತೆ. ಆಲ್ಮೋಸ್ಟ್ ಎತ್ತಿ ಸ್ಟ್ರೇಟ್ ಮಾಡಿದರು, ಮತ್ತು ಕೆಳಗಡೆ ಆಗಿತ್ತು. ನಂಗೆ ಅನಿಸುತ್ತೆ ಇವಾಗ ಡಿಫ್ರೆಂಟ್ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅನಿಸುತ್ತೆ. ನೋಡೋಣ. ತಳ್ಳಿ ಹಿಂದೆ ಬೇಡ ಅಂತ ಇದ್ದಾರೆ ನೋಡಿ ಗೈಸ್. ನೋಡಿ ಗೈಸ್, ಬುಲೆಟ್ ಅನ್ನು ಲಾಂಚ್ ಮಾಡಿದ್ದಾರೆ, ಓಡುತ್ತಿದ್ದಾರೆ. ತಳ್ಳಿ ಹೈಸ ಇನ್ನು ಆಗಿಲ್ಲ. ವೇಟ್ ಅರ್ಧ ಜನ ಸುಸ್ತಾಗೋದು. ನೋಡು, ರೀಚ್ ಆಗಲ್ಲ ಕೈ, ನೋಡು ಅಷ್ಟೇ. ಕ್ರೇನ್ ಅಂದ್ರೆ ತಗೊಂಡು ಮೇಲ್ ಮಾಡೋಕ್ಕಾಗಲ್ಲ. ಹೋಯ್ತು. ಈ ಕಡೆ ಸ್ವಲ್ಪ ಹೊಂಡ ಆಯ್ತು. ಇವಾಗ ಅಕ್ಕಪಕ್ಕ ಮುಚ್ಬೋದು. ಒಬ್ಬನ
ಅಂತೂ ಇಂತೂ ನಿಲ್ಲಿಸಿದ್ದಾರೆ ಗೈಸ್. ಆ ಕಡೆಯಿಂದ ರೋಪೆಲ್ಲ ಹಾಕಿ ಮೇಲೆಲ್ಲ ಜನ ಹತ್ತಿ ಫೈನಲಿ ನಿಲ್ಲಿಸಿ ಬಿಟ್ಟಿದ್ದಾರೆ. ಎಲ್ಲ ಟೈರ್ಡ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಎತ್ತವರು. ಸೊ ಇವಾಗ ಬೆಂಕಿ ಹಚ್ಚಲಿಕ್ಕೆ ಪ್ರಿಪೇರ್ ಮಾಡಬೇಕು. ದಹನ ಕ್ರಿಯೆ ಹೋಳಿಗೆ. ಇವಾಗ ಎಲ್ಲ ತೆಂಗಿನ ಮರದ್ದು ಇದು ಎಲೆ ಇರುತ್ತಲ್ಲ ಒಣಗಿರೋದು, ಅದನ್ನ ಹಾಕ್ತಾ ಇದ್ದಾರೆ. ಈಗ ದಹನ ಕ್ರಿಯೆ ನಡೆಯುತ್ತೆ ಹೋಳಿಯಲ್ಲಿ. ಇದಕ್ಕೋಸ್ಕರನೇ ಜನ ಎಲ್ಲ ತುಂಬಿದ್ದಾರೆ ಇಲ್ಲಿ. ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಬೆಂಕಿ ಹಚ್ಚಲಿಕ್ಕೆ. ಇದು ಆಗೋ ತನಕ ಫುಲ್ ನೈಟ್ ಆಗುತ್ತೆ ಅನಿಸುತ್ತೆ. ಎಲ್ಲ ಮನೆಯಿಂದೆಲ್ಲ ತಂದಿಡ್ತಾರೆ. ತಂದಿರೋದನ್ನು ಮರಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಮನೆ ಇರುತ್ತಲ್ಲ ಎಲ್ಲ ಮನೆಯಿಂದ ಬಂದಿರುತ್ತೆ ಇಲ್ಲಿ. ಬೆಂಕಿ ಹಚ್ಚಿದ್ದಾರೆ ನೋಡಿ ಇವಾಗ. ಈ ಸೀನ್ಗೋಸ್ಕರನೇ ಇಲ್ಲಿ ಎಷ್ಟು ತುಂಬಿರೋದು ಗೈಸ್. ಅಲ್ಲೆಲ್ಲಿಂದೆಲ್ಲ ಜನ ಬಂದು ಇಲ್ಲಿ ಇಷ್ಟು ನೈಟ್ ತನಕ ವೇಟ್ ಮಾಡ್ತಿರೋದು ಇದೇ ಒಂದು ಸೀನ್ಗೋಸ್ಕರ. ಈ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿ. ಇಲ್ಲಿ ಇವಾಗ ಬೆಂಕಿ ಹಚ್ಚಿ ಫುಲ್ ಉರಿರೋದು ಅದು. ಅದಕ್ಕೆ ಸುತ್ತೆಲ್ಲ ಹೊಡ್ಕೊಂಡು ಕೈಯೆಲ್ಲ ಮುಟ್ಕೊಂಡು ಬೀಚಲ್ಲಿ ಒಂದು ರೌಂಡು ಜಂಪ್ ಮಾಡಿ ಮನೆಗೆ ಹೋಗಿ ಸ್ನಾನ ಮಾಡಬೇಕು ಗೈಸ್. ಇವಾಗ ಸ್ವಲ್ಪ ಟೈಮಲ್ಲಿ ಸಕ್ಕತ್ತಾಗಿ ಬೆಂಕಿ ಹಚ್ಕೊಂಡಿದೆ. ಗಾಳಿನೂ ಇರುತ್ತಲ್ಲ ಬೀಚಲ್ಲಿ. ಸೊ ಬೆಂಕಿಗೆ ಹೇಳ್ಕೊಟ್ಟಿದ್ದಂಗೆ ಉರಿತವೆ. ಫೋಟೋ ರೋಡ್ ಮೇಲೆ 2K25 ಭಟ್ಕಳ ಹೋಳಿ ದಹನ ನೋಡಿ. 25 ಇದು. ನೆಕ್ಸ್ಟ್ ಇಯರ್ ಮತ್ತೆ ಇದೇ ಸೇಮ್ ಥರ ಆಗುತ್ತೆ. ಬನ್ನಿ. ಸೊ ಗೈಸ್ ಇವಾಗ ರೌಂಡ್ ಆಗ್ತಾ ಇದ್ದೀವಿ ಹೋಳಿಗೆ. ಈ ಬೆಂಕಿ ಗಾಳಿಯಿಂದ ಈ ಕೆಂಡೆ ಎಲ್ಲ ಮುಂದೆ ಹಾರುತ್ತೆ. ಸೊ ನೋಡ್ಕೊಂಡು ಹೋಗ್ಬೇಕು. ಗಾಳಿ ನೋಡಿ ಶಕೆ ಇಲ್ಲಿ ತನಕ ಬರ್ತವೆ. ಫೈನಲಿ ಗೈಸ್ ನೀವು ನೋಡಿದ್ದೀರಾ ಹೇಗೆ ಹೋಳಿ ಹಬ್ಬ ಆಚರಿಸ್ತಾರೆ ನಮ್ಮ ಕಡೆ ಅಂತ. ನಾಳೆ ಮತ್ತೆ ಒಂದು ಫಂಕ್ಷನ್ ಇದೆ. ಆಮೇಲೆ ಮೆರವಣಿಗೆ ಇದೆ. ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ. ಅದಕ್ಕೆ ನಾನು ಇರಲ್ಲ. ಆ್ಯಕ್ಚುಲಿ ನಾನು ಬಂದಿರೋದು ನಮ್ಮ ಮಾವನ ಮಗಳ ಮದುವೆಗೆ. ಸೊ ನಾನು ಮದುವೆಗೆ ಅಟೆಂಡ್ ಮಾಡಬೇಕು. ನಾಳೆ ಹೋಗಬೇಕು ಅವ್ರ ಮನೆಯಲ್ಲಿ. ಸೊ ಹೋಳಿ ಹಬ್ಬ ಡ್ಯಾನ್ಸ್ ಎಲ್ಲ ಇರುತ್ತೆ ನಾಳೆ. ಅದೆಲ್ಲ ತೋರ್ಸೋಕ್ಕಾಗಲ್ಲ. ಬಟ್ ಮೇನಾಗಿ ನಿಮಗೆ ಹೋಳಿ ಹಬ್ಬ ಮರ ಹಾಗೆ ಹೋಳಿ ಸುಡ್ತಾರಲ್ಲ ಅದೆಲ್ಲ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಸಿಗೋಣ ಮದುವೆ ವ್ಲಾಗ್ ಜೊತೆ. ಅಲ್ಲಿ ಮದುವೆ ಮನೇಲಿ ಇರ್ತೀನಿ, ಕೆಲಸ ಮಾಡ್ತಾಯಿರ್ತೀನಿ. ಅಷ್ಟೇನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರಿಬೇಡಿ. ಟೇಕ್ ಕೇರ್. ಬಾಯ್.